ಎಂಥವು ಬೇಕು ನಿಮಗಷ್ಟ. ಒಟ್ಟ ಎಲ್ಲರದು ಸ್ವಾದ ಕೆಟ್ಟೈತಿ ನಿಮ್ದಷ್ಟು. ಪ್ರತಿ ವರ್ಷ ಅಜ್ಜನ ಜಾತ್ರೆಯ ಈ ವಿಶೇಷ ಸಂದರ್ಭದಲ್ಲಿ ಸಾಧಕರನ್ನು ಪರಿಚಯಿಸುವಂಥದ್ದು. ನಾವು ಯುಗಗಳ ವಿಭಾಗಿಸ್ತೇವೆ. ಒಂದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ನೀವು ಕೂಡ್ರಲ್ಲಿ ಮಾತಾಡಬಾರ್ದು, ಕೂಡ್ರಿ, ಕೇಳಿಲ್ಲ. ನಾವು ಯುಗಗಳನ್ನು ಗುರುತಿಸ್ತೇವೆ. ಒಂದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ. ನಾವೆಲ್ಲರೂ ಹೇಳುವುದೇನು, ಇದು ಕಲಿಯುಗ, ಕಾಲ ಕೆಟ್ಟಿದೆ ಅಂತ. ಸುಮ್ಮನೆ ಒಂದು ವಿಮರ್ಶೆ ಮಾಡಿ, ಕಾಲ ಯಾವುದರಿಂದ ಬದಲಾಗ್ತದೆ? ಯಾವುದು ಸತ್ಯ? ಮುರಳಿ ರೀಸೌಂಡ್ ಆಗ್ತದೆ ಪ್ಲೀಸ್. ಇದು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಕಲಿಯುಗ ಅಂತ ನಾವು ಹೇಳ್ತೀವಲ್ಲ. ಸತ್ಯಯುಗವನ್ನು ಮಾಡಿದ್ದು ಯಾವುದು? ತ್ರೇತಾಯುಗ ಮಾಡಿದ್ದು ಯಾವುದು? ಕಲಿಯುಗ ಮಾಡಿದ್ದು ಯಾವುದು? ಸತ್ಯಯುಗದಲ್ಲಿರುವ ಸೂರ್ಯ ಬೇರೆ ಇದ್ನೇನು, ಚಂದ್ರ ಬೇರೆ ಇದ್ನೇನು, ಭೂಮಿ ಬೇರೆ ಇತ್ತೇನು, ಬೀಸುವ ಗಾಳಿ ಬೇರೆ ಇತ್ತೇನು? ಅಥವಾ ಕಲಿಯುಗದಲ್ಲಿರುವ ಸೂರ್ಯ ಬೇರೆ ಇದ್ದಾನೇನು, ಚಂದ್ರ ಬೇರೆ ಇದ್ದಾನೇನು, ಬೀಸುವ ಗಾಳಿ ಬೇರೆ ಇದೆಯೇನು, ಹರಿಯುವ ನದಿಗಳು ಬದಲಾಗಿವೆಯೇನು? ಕಾಲ, ನಾವೆಲ್ಲ ಹೇಳ್ತೀವಲ್ಲ, ಕಾಲ ಕೆಟ್ಟಿದೆ, ಇದು ಕಲಿಯುಗ ಅಂತ. ಮೊನ್ನೊಬ್ರು ಪದ ಹಾಡಿದ್ರೆ ಕೇಳಿರಿಲ್ಲ ನೀವು? ಇದ್ರ ದಿವಸ ತೆಪ್ಪೋತ್ಸವ ದಿವಸ ಕಟ್ಟಿ ಮ್ಯಾಲ ಕುಂತ ಮಾತಾಡ್ತೀರಪ್ಪ, ಕಾಲು ಕೆಟ್ಟಿಲ್ಲೋ ನಿಮ್ಮ ತಲೆ ಕೆಟ್ಟೈತಿ ಅಂತ ಹೇಳಿದ್ರು ಅವರಷ್ಟೇ. ಕಾಲ ಕೆಟ್ಟಿಲ್ಲ, ಮನುಷ್ಯನ ತಲೆ ಕೆಟ್ಟಿದೆ, ಮನುಷ್ಯನ ಭಾವನೆಗಳು ಕೆಟ್ಟಾವ. ಅದೇ ಸೂರ್ಯ, ಅದೇ ಗಾಳಿ, ಅದೇ ಬೆಳಕು. ಹಾಗಾದ್ರೆ ಇದು ಕಲಿಯುಗ ಐತೆಲ್ಲ, ಇದು ಯಾವಾಗ ಸತ್ಯಯುಗ ಆಗ್ತದೆ? ಒಬ್ಬ ಋಷಿ ಬಹಳ ಸುಂದರವಾದ ವಿಮರ್ಶೆ ಮಾಡ್ತಾನೆ. ನಾವಿದು ಕಲಿಕಾಲ ಅಂತೀವಲ್ಲ, ಈ ಕಲಿಯುಗ ಯಾವಾಗ ಸತ್ಯಯುಗ ಆಗ್ತದೆ? ಯಾರ್ಯಾರು ನೀವು ಜ್ಯೋತಿಷ್ಯ ಪಂಚಾಂಗ ಕೇಳಿದ್ರೆ ಗುಣಿಸಿ ಇಷ್ಟು ವರ್ಷ, ಎಷ್ಟು ಸಂವತ್ಸರ ಆದಮೇಲೆ ಸತ್ಯ ಬರ್ತದೆ ಮರಳಿ ಅಂತ ಹೇಳ್ತಾರೆ. ಆದರೆ ದಾರ್ಶನಿಕ ಒಂದು ಸುಂದರ ಮಾತು ಹೇಳ್ತಾನೆ. ಸತ್ಯಯುಗ ಎಷ್ಟೋ ವರ್ಷಗಳ ನಂತರ, ಇದು ಕಲಿಯುಗ ಎಷ್ಟೋ ವರ್ಷಗಳಾದ ಮೇಲೆ ಸತ್ಯಯುಗ ಬರ್ತೈತೆ ಅಂತಲ್ಲ. ಸತ್ಯಯುಗ ಪ್ರಾರಂಭ ಯಾವಾಗ ಸತ್ಯಯುಗ ಅಂದ್ರೆ, ಯಾವಾಗ ನಿನ್ನ ಹೃದಯದೊಳಗೆ ಪ್ರೇಮ, ನಾಲ್ಗೆ ಮೇಲೆ ಒಳ್ಳೆಯ ಮಾತ, ನಿನ್ನ ದೇಹ ಇನ್ನೊಬ್ಬರ ದುಃಖಕ್ಕಾಗಿ ಸಹಾಯ ಮಾಡಲಿಕ್ಕೆ ನಿನ್ನ ಹಸ್ತಗಳ ಕೈಚಾಸ್ತವಲ್ಲ, ಅದೇ ಸತ್ಯ. ಸದಯಂ ಹೃದಯಂ ಯಸ್ಯ ಭಾಷಿತಂ ಸತ್ಯಭೂಷಿತಂ ಕಾಯ ಪರಹಿತೆ ಯಸ್ಯ ಕಲಿಸ್ತಸ್ಯ ಕರೋತ್ಯಂ. ನಿನ್ನ ಹೃದಯದೊಳಗೆ ಪ್ರೇಮ, ನಾಲ್ಗೆ ಮೇಲೆ ಒಂದಿಷ್ಟು ಚಲೋ ಮಾತ, ಒಂದಿಷ್ಟು ದುಃಖಿತರ ಸಹಾಯ ಮಾಡುವ ನಿನ್ನ ಅಂಗಾಂಗಗಳು, ಇಂದ್ರಿಯಗಳಿದ್ರೆ ಇದೇ ಸತ್ಯಯುಗ.
ಸುಮ್ಮನೆ ನಾಲ್ಗೆ ಮೇಲೆ ಎರಡು ಮಾತು ಸತ್ಯಯುಗ ಬದುಕನ್ನೇ ಬದಲಾಯಿಸ್ತಾವೆ. ನಮ್ಮ ಗುರುಗಳು ಹೇಳ್ತಿದ್ರು, ಒಂದು ಘಟನಾ ಹೇಳಿದರು. ಶಿವಶಾಂತಿಯವರು ಸ್ವಾಮಿಗಳು ಇಲ್ಲಿ ಒಬ್ಬರು ಬಿ ಒ ಇದ್ರಂತ. ಆ ಬಿ ಅವರ ಸರ್ನೇಮ್ ಅಡ್ಡೆಸರು ಜಾಲಿ ಅಂತ ಇತ್ತಂತ. ಇದು ನಡೆದ ಘಟನೆ ಹೇಳಿದ್ರು ಗುರುಗಳು. ಸುಮ್ಮನೆ ಮಾತು ಹೆಂಗೆ ಬದಲಾಯಿಸ್ತೈತಿ. ಈಗ ನಂಗೆ ಈಗೆಲ್ಲ ಸರ್ಕಾರ KPSC ಥ್ರೂ ನಿಮಗೆಲ್ಲ CET ಟೆಟ್ ಎಕ್ಸಾಮ್ನಿಂದ ಮಾಸ್ತರ್ನ ಟೀಚರ್ಸ್ ಆಯ್ಕೆ ಮಾಡ್ತಾರೆ. ಅವಾಗೆಲ್ಲ BO ಬರ್ತಿದ್ರಂತ, ಅವ್ರು ಇಂಟರ್ವ್ಯೂ ತೊಗೋತಿದ್ರು, ಸೆಲೆಕ್ಷನ್ ಅಂತ ಎಲ್ಲ ಬರೆದು ಕೊಡ್ತಿದ್ರಂದ್ರೆ ನೌಕರಿ ಆಗ್ತಿತ್ತು, ಮಾಸ್ತರ್ ನೌಕರಿ. ಅವರು BOನ ಅಡ್ಡೆಸ್ರ ಜಾಲಿ. ಒಬ್ಬ ಇಂಟರ್ವ್ಯೂಗೆ ಹೋದ ಹುಡುಗನ ಹೆಸರು ಅಡ್ಡೆಸರು ಕುರಿ. ಇವ ಇಂಟರ್ವ್ಯೂಗೆ ಹೋದ ಕುಂತ, ಯಾರು ಅಡ್ಡೆಸರು ಕುರಿ ಇದ್ದವ. ಇಂಟರ್ವ್ಯೂ ತಗೊಳ್ಳೋ BO ಅದನ್ನೆಲ್ಲ ಅವ ಜಾಲಿ. ಅವ ಕೇಳಿದ್ನಂತ, ಯಾರು BO ಜಾಲಿ ಇದ್ರಲ್ಲ ಅವರು, ಕುರಿ ಇಲ್ಯಾಕೆ ಬಂದಿ ಅಂತ ಕೇಳಿದ್ರಂತ. ಇವ ಜಾಲಿ ಮೇಯಕ್ಕೆ ಬಂದಿನಂತ, ತಗೋ ಇಂಟರ್ವ್ಯೂ ಪಾಸ್, ನೌಕರಿ ಅಂತ ಕೊಟ್ರಂತ. ತಗೋ ನೌಕರಿ, ನಿನಗೆ ಆರ್ಡರ್. ಅಂದ್ರೆ ಒಂದು ಮಾತು ಬದುಕನ್ನೇ ಬದಲಾವಣೆ ಮಾಡ್ತದೆ. ಅದಕ್ಕೆ ಸತ್ಯಯುಗ ಅನ್ನೋದು ಹಿಂದಿತ್ತು. ಎಷ್ಟೋ ವರ್ಷಗಳಾದ ಮೇಲೆ ಮತ್ತೆ ಸತ್ಯಯುಗ ಬರ್ತೈತೆ ಅಂತಲ್ಲ. ನಮ್ಮ ಮಾತು, ನಮ್ಮ ಕಾರ್ಯ, ನಮ್ಮ ಹೃದಯದೊಳಗಿನ ಪ್ರೇಮ ಈ ಕ್ಷಣವೇ ಸತ್ಯಯುಗವನ್ನು ನಿರ್ಮಾಣ ಮಾಡುತ್ತದೆ. ಇಂಥದ್ದನ್ನು ನಿರ್ಮಾಣ ಮಾಡಲಿಕ್ಕೆ ಶ್ರಮಿಸಿದ ಮತ್ತು ಈಗಲೂ ಶ್ರಮಿಸುತ್ತಿರುವ ಜೀವಿಗಳು ಹಲವಾರಿದ್ದಾರೆ ನಮ್ಮ ಮಧ್ಯದಲ್ಲಿ. ಇವತ್ತು ನೀವು ಕ್ಯಾನ್ಸರ್ ಬಗ್ಗೆ ಕೇಳಿದ್ದೀರಿ. ಕ್ಯಾನ್ಸರ್ನಲ್ಲಿ ಸುಮಾರು ಒಂದು ವರ್ಷಕ್ಕೆ 2025 ಒಂದು ಸರ್ವೆ ಪ್ರಕಾರ ಭಾರತದಲ್ಲಿ ಸುಮಾರು 50,000 ಜನರಿಗೆ ಕ್ಯಾನ್ಸರ್ ಬಂದಿದೆ. ಅದರಲ್ಲಿ ಸುಮಾರು 25-30 ಸಾವಿರ ಜನ ಈ ಗಂಟಲು ಕ್ಯಾನ್ಸರ್ ಅಂದರೆ ಧ್ವನಿ ಕಳ್ಕೊತಾರೆ. ಅವರು ಸುಮಾರು 25-30 ಸಾವಿರ ಜನ ಅದಾರ. ಒಮ್ಮೆ ಧ್ವನಿ ಹೋತು ಅಂದ್ರೆ ಆ ಧ್ವನಿ ಪೆಟ್ಟಿಗೆ ಹಾಕಬೇಕಾದ್ರೆ ಒಂದು ಧ್ವನಿ ಪೆಟ್ಟಿಗೆಗೆ ಸುಮಾರು 50,000 ರೂಪಾಯಿ. ಅದು ಅಮೇರಿಕ ಮತ್ತು ಯುರೋಪ್ದವರು ಕಂಡು ಹಿಡಿದ್ರೆ. ಒಬ್ಬ ಬಡವ ಬಂದು ಒಬ್ಬ ವೈದ್ಯನಿಗೆ ಬಡವಿ ಕೇಳ್ತಾಳೆ, ಅಲ್ಲ ನೀವಿದ್ದು ಶ್ರೀಮಂತರು ಪ್ರತಿ ವರ್ಷ ಧ್ವನಿ ಪೆಟ್ಟಿಗೆ 50,000 ಕೊಟ್ಟು ಬದಲಾಯಿಸ್ಕೊಳ್ಬೋದು, ನಾನು ಬಡವಿ ನನ್ನ ಮಗನಿಗೆ ಪ್ರತಿ ವರ್ಷ 50,000 ಕೊಟ್ಟು ಧ್ವನಿ ಪೆಟ್ಟಿಗೆ ಹಾಕಿಸ್ಕೊಳ್ಳಿಕ್ಕಾಗುತ್ತೆ ನನಗೆ. ಇದು ಒಬ್ಬ ವೈದ್ಯನ ತಲೆಯಲ್ಲಿ ಇಷ್ಟು ಚಿಂತನೆಗೆಡೆ ಮಾಡುತ್ತಲ್ಲ, ಹೌದಲ್ಲ, ಏನಾದರೂ ಮಾಡಬೇಕು ಅಂತ. ಯಾವ ಒಂದು ಧ್ವನಿ ಪೆಟ್ಟಿಗೆ ಅಮೇರಿಕದಲ್ಲಿ 50,000ಕ್ಕೆ, ಯುರೋಪ್ ದೇಶಗಳಲ್ಲಿ 50,000ಕ್ಕೆ, ಯುರೋಪ್ ದೇಶದಲ್ಲಿ ಅಮೇರಿಕದಲ್ಲಿ 40,000ಕ್ಕೆ ಮಾರಾಟ ಆಗ್ತಿತ್ತು ಒಂದು ಧ್ವನಿ ಪೆಟ್ಟಿಗೆಗೆ, ಇಲ್ಲಿ ಒಬ್ಬ ನಮ್ಮ ಕನ್ನಡದ ಒಬ್ಬ ವೈದ್ಯ ಅದಕ್ಕೆ ಬರೀ 50 ರೂಪಾಯಿಯಲ್ಲೇ ತಯಾರು ಮಾಡಿ ಜನರಿಗೆ ಕೊಟ್ಟಿದ್ದಾರೆ. ಮತ್ತು ಈ ಧ್ವನಿ ಪೆಟ್ಟಿಗೆ ಕಂಡು ಹಿಡಿದವರು ಇಡೀ ವಿಶ್ವದಲ್ಲಿ 3 ಜನ. ಒಬ್ಬರು ಅಮೇರಿಕದವರು, ಒಬ್ಬರು ಯುರೋಪದವರು. ಭಾರತದಲ್ಲಿ ಈ ಕೃತಕ ಧ್ವನಿ ಪೆಟ್ಟಿಗೆಯನ್ನು ತಯಾರು ಮಾಡಿದವರೇ ಡಾಕ್ಟರ್ ವಿಶಾಲ್ ರಾವ್ ನಮ್ಮೆದುರಿಗಿದ್ದಾರೆ. ಅವರು HCGಯಲ್ಲಿ ಈ ಹೆಡ್ ಆ್ಯಂಡ್ ನೆಕ್ ಕ್ಯಾನ್ಸರ್ ರೋಗ ತಜ್ಞರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸುಮಾರು ಬೇರೆ ಬೇರೆ ದೇಶಗಳಲ್ಲಿರುವಂಥ ಧ್ವನಿಪೆಟ್ಟಿಗೆ ಹಾಕ್ಕೊಂಡ್ರೆ ವರ್ಷಕ್ಕೊಮ್ಮೆ ತೆಗಿಬೇಕಾಗ್ತದಂತ. ಅವರು ಕಂಡು ಹಿಡಿದ ಧ್ವನಿಪೆಟ್ಟಿಗೆ ಒಮ್ಮೆ ಹಾಕ್ಕೊಂಡ್ರೆ ಮತ್ತೆ ತೆಗಿಬೇಕಾಗಿಲ್ಲ, ಅದು ಅವರ ಸ್ಲ್ಯಾಬ್. ಆ ಧ್ವನಿಪೆಟ್ಟಿಗೆಗೆ ಇವತ್ತು ಸುಮಾರು ನಿಮಗೆ ಆಶ್ಚರ್ಯ ಅನ್ನಿಸ್ಬೋದು, 140 ದೇಶಗಳಲ್ಲಿ ಅದರ ಬೇಡಿಕೆ ಬಂದಿದೆ ಅಂತ. ಇವತ್ತು 140 ದೇಶಗಳಲ್ಲಿ ಅದನ್ನು
ಅವ್ರು ತಾವೇ ರೈಟ್ಸ್ ಪೆಟೆಂಟ್ ಅಂತಾರೆ, ಗೊತ್ತೈತಿಲ್ಲ ನಿಮಗೆ? ಪೆಟೆಂಟ್ ಇಟ್ಕೊಂಡ್ರೆ ಇವತ್ತು ಸುಮಾರು 1,000 ಕೋಟಿ ರೂಪಾಯಿ ಅವ್ರು ಗಳಿಸ್ಬೋದಾಗಿತ್ತು. ಅದನ್ನು ಭಾರತ ಕರ್ನಾಟಕ ಸರ್ಕಾರಕ್ಕೆ ಇದು ನಾನು ಪೆಟೆಂಟ್ ಇಟ್ಕೊಳ್ಳಲ್ಲ, ಇದು ನನಗೆ ದೇವರು ಕೊಟ್ಟ ವಿದ್ಯೆ, ಬಡವ್ರ ಸಲುವಾಗಿ ನಾವು ಫ್ರೀ ಬಿಡ್ತೀನಂತೂ ₹1 ತೊಗೊಂಡಿಲ್ಲ. ಅಂಥ ವೈದ್ಯರು ನಮಗೆ ಕಣ್ಣು ಮುಂದಿದ್ದಾರೆ. ನಮಗೆ ಯಾರಿಗೆ ಒಂದು ಸಣ್ಣ ಪೆಟೆಂಟ್ರ್ ಸಿಕ್ಕರು ಬಿಡೋದಿಲ್ಲ ನಾವು, ₹1 ಬಿಡೋದಿಲ್ಲ ಮಂದಿ. ನಾವು ಒಂದು ಬಸ್ ಮುಳುಗಕತ್ತಿತ್ತಂತ ಫಲ್ಟಿಯಾಗಿ, ಒಂದು ಬಸ್ ಆಕ್ಸಿಡೆಂಟ್ ಆಗಿ ಬಸ್ ಮುಳುಗಕತ್ತಿತ್ತಂತ. ಎಲ್ಲರೂ ನಾ ಬದುಕಬೇಕಂತ ಹೊಳ್ಯಾಗಿಂದ ಬಸ್ನಾಗ ಎದ್ದೆದ್ದು ಬರ್ತಿದ್ರು. ಒಬ್ಬ ಕಂಡಕ್ಟ್ರ್ ಎಲ್ಲದನಂತ ಹುಡುಕ್ತಿದ್ನಂತ. ಅವ ಕೇಳಿದ್ರೆ ಎಲ್ಲರೂ ಬದುಕಬೇಕಂತಾರೆ, ನೀ ಯಾಕೆ? ಅವ ಹಿಂದೆ ₹5 ಬರೆದು ಕೊಟ್ಟನೋ ಯಪ್ಪ. ₹5 ಸಾವು ಸಮಯದಲ್ಲಿ ಬಿಡಲಾರ್ದ ಮಂದಿ ನಾವು ಪೆಟೆಂಟ್ ಬಿಟ್ಟೇವ. ಆದರೆ ತಮ್ಮ ಜೀವಮಾನದ ಸಾಧನೆಯನ್ನೇ ದೇಶಕ್ಕಾಗಿ ಸಮರ್ಪಿಸಿದ ನಮ್ಮ ಕನ್ನಡದ ಹೆಮ್ಮೆ, ಭಾರತದ ಹೆಮ್ಮೆ ಡಾಕ್ಟರ್ ವಿಶಾಲ್ರವರು. ಅವರು ನಮ್ಮೆದುರಿಗಿದ್ದಾರೆ. ಅವರಿಗೆ ಸ್ವರ್ಣದ ಪೂಜ್ಯರು ಗೌರವಿಸ್ಬೇಕಂತ ಅವರಲ್ಲಿ ಕೇಳ್ಕೊತೇನೆ. ಅವ್ರ ವಿಡಿಯೋ ಹಾಕ್ರಿ, ಅವ್ರದ್ದೆಲ್ಲ ತೋರಿಸಿ.